ನಮ್ಮ ಬದುಕಿನಲ್ಲಿ ಹಲವಾರು ವಸ್ತುಗಳು, ಹಲವಾರು ವ್ಯಕ್ತಿಗಳು ಬರ್ತಾ ಇರ್ತಾರೆ. ನಾವು ಅವ್ರನ್ನ ಏನು ಮಾಡ್ತೀವಿ ಅಂತಂದರೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಒಂದು ಮೂಲೆಗೆ ಹಾಕಿಬಿಡ್ತೀವಿ. ಅಂದರೆ ಅವರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು. ಆದರೆ ಹಂಗೆ ಮಾಡಬಾರ್ದು. ಯಾಕೆಂದರೆ ಅವರದೇ ಆದ ಒಂದು ಬೆಲೆ, ಗೌರವ ಅವ್ರಿಗೆ ಇದ್ದೇ ಇರುತ್ತೆ. ಆ ಶಕ್ತಿ ಆ ವಸ್ತುಗಳಿಗೆ ಇದ್ದೇ ಇರುತ್ತೆ. ಹೀಗೆ ಒಬ್ಬ ವ್ಯಕ್ತಿ ಗೃಹೋಪಯೋಗಿ ವಸ್ತುಗಳನ್ನು ಹರಾಜು ಮಾಡ್ತಾ ಇರ್ತಾನೆ. ಮಾಡ್ಬೇಕಾದ್ರೆ ಎಲ್ಲರೂ ಕೂಡ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಕೊನೆಗೆ ಒಂದು ವಸ್ತು ಅಲ್ಲೇ ಬಿದ್ದುಬಿಟ್ಟಿರುತ್ತೆ. ಏನಪ್ಪ ಅಂದರೆ ಅದು ಕೀಬೋರ್ಡು, ಹಾರ್ಮೋನಿಯಮು. ಯಾರೂ ಕೂಡ ಸೇಲ್ ಮಾಡಿ ₹1,000 ಅಂತಲೇ ಯಾರೂ ಬರೋದಿಲ್ಲ, 500 ಅಂತಲೇ ಯಾರೂ ಬರೋದಿಲ್ಲ, ₹50 ಅಂತಲೇ ಯಾರೂ ಬರೋದಿಲ್ಲ ಅದನ್ನು ತೊಗೊಂಡೋಗೋದಕ್ಕೆ. ಅದು ವೇಸ್ಟ್ ಅಂತ ಹೇಳ್ಬಿಟ್ಟು ಮೂಲೆಯಲ್ಲಿ ಹಾಕಿರ್ತಾರೆ. ಸರಿ, ಏನು ಮಾಡ್ತಾನೆ, ಇವನೇನು ಮಾಡ್ತಾನೆ, ಸುಮ್ಮನಾಗಿಬಿಡ್ತಾನೆ, ಯಾರು ತೊಗೊಂಡೋಗೋದಿಲ್ಲ ಅಂತ ಹೇಳ್ಬಿಟ್ಟು. ಒಬ್ಬ ವ್ಯಕ್ತಿ ಅಲ್ಲಿದ್ದಂಥವನು ಬಂದುಬಿಟ್ಟು ಅದನ್ನು ತೊಗೊಂಡ್ಬಿಟ್ಟು ಕೈಗೆ ಧೂಳೆಲ್ಲ ಹೊಡೆದ್ಬಿಟ್ಟು ಅದರಿಂದ ಸರಿ ಮಾಡಿಬಿಟ್ಟು ಕೀಬೋರ್ಡನ್ನು ನುಡಿಸೋದಕ್ಕೆ ಒಂದು ಒಳ್ಳೆಯ ಹಾಡನ್ನು ನುಡಿಸ್ತಾನೆ. ಒಳ್ಳೆಯ ಹಾಡನ್ನು ನುಡಿಸಿದಾಗ ಅಲ್ಲಿದ್ದವ್ರಿಗೆಲ್ಲ ತುಂಬ ಆಶ್ಚರ್ಯ ಆಗುತ್ತೆ, ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳ್ಬಿಟ್ಟು. ಆಗ ಆ ವ್ಯಕ್ತಿ ಏನು ಮಾಡ್ತಾನೆ, ಆ ವ್ಯಕ್ತಿಗೆ ಕೊಟ್ಬಿಟ್ಟು ಸೇಲ್ ಮಾಡ್ತಾನೆ ಅಂತದವನಿಗೆ, ನೋಡು ಈಗ ನೀನು ಇದನ್ನು ಹರಾಜು ಮಾಡುತ್ತೆ ಹೇಳಿಕೊಟ್ಟಾಗ ಅವನೇನು ಮಾಡ್ತಾನೆ, ₹1,000 ಅಂತಾನೆ. ಇನ್ನೊಬ್ಬ ಯಾರೋ ಅಲ್ಲಿ ಪಕ್ಕದಾಗಿದ್ದವನು ₹2,000 ಅಂತಾನೆ. ಹೀಗೆ 10,000 ಕೂಡ ಅದು ಹರಾಜಾಗ್ತಾ ಹೋಗುತ್ತೆ. ಹಾಗೆಯೇ ಯಾವುದೇ ಒಂದು ವಸ್ತುವನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಅದರದ್ದೇ ಆದ ಒಂದು ಶಕ್ತಿ, ಗೌರವ ಅದರಲ್ಲಿ ಇರುತ್ತೆ. ಆದರೆ ಅದನ್ನು ನಾವು ಕಂಡುಕೋಬೇಕೇ ಹೊರತು ಅದನ್ನು ಬಿಸಾಡಬಾರ್ದು. ಯಾವುದೇ ವ್ಯಕ್ತಿಗಳಾದರೂ ಅಷ್ಟೇ, ಅವರಿಂದ ಏನು ಶಕ್ತಿ ಇದೆ, ಅವರಲ್ಲಿ ನಾವು ಏನು ಪಡ್ಕೋಬೋದು ಅನ್ನೋದನ್ನು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.